The total energy of an electron revolving in the second orbit of hydrogen atom is. ಒಂದು ಎಲೆಕ್ಟ್ರಾನ್ ಇದೆ ಅಂತ ಇಟ್ಕೊಳ್ಳಿ, ಅದು nth ಆರ್ಬಿಟ್ ಅಲ್ಲಿ ರಿವಾಲ್ವ್ ಆಗ್ತಾ ಇದೆ ನ್ಯೂಕ್ಲಿಯಸ್ ಸುತ್ತ ಅಂತ ಅನ್ಕೊಳ್ಳಿ. ಮತ್ತದು ಹೈಡ್ರೋಜನ್ ಲೈಕ್ ಆಟಮ್ ಅಂತ ಇಟ್ಕೊಳ್ಳಿ. ಏನ್ ಹೈಡ್ರೋಜನ್ ಲೈಕ್ ಆಟಮ್ ಅಂದ್ರೆ ಒಂದೇ ಒಂದು ಎಲೆಕ್ಟ್ರಾನ್ ಇರಬೇಕು. ಯಾವ್ದೆಲ್ಲ ಎಕ್ಸಾಂಪಲ್ಸ್ ಇದೆ? ಹೈಡ್ರೋಜನ್, ಇನ್ನೊಂದು ಸಿಂಗ್ಲಿ ಅಯೋನೈಸ್ಡ್ ಹೀಲಿಯಂ, ಮತ್ತಿನ್ನೊಂದು ಡಬ್ಲಿ ಅಯೋನೈಸ್ಡ್ ಲಿಥಿಯಂ. ಇವನ್ನ ನಾವು ಹೈಡ್ರೋಜನ್ ಲೈಕ್ ಆಟಮ್ ಅಂತ ಕರಿತೀವಿ. ಯಾಕೆಂದ್ರೆ ಒಂದೇ ಒಂದು ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತ ಸುತ್ತಾ ಇರುತ್ತೆ. ಈ ತರದ ಎಲೆಕ್ಟ್ರಾನ್ಗೆ ಎನರ್ಜಿ ಎಷ್ಟಿರುತ್ತೆ? ಅದು ಇಎನ್ ಅಂದ್ರೇನು? ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್. ಅದಕ್ಕೆ ಎಕ್ಸ್ಪ್ರೆಷನ್ ಏನಂತ ಬರುತ್ತೆ? ಮೈನಸ್ ಝೆಡ್ ಸ್ಕ್ವಾರ್ಡ್ ಡಿವೈಡೆಡ್ ಬೈ ಎನ್ ಸ್ಕ್ವಾರ್ಡ್ ಇಂಟು e ಪವರ್ 4 m divided by h squared epsilon naught squared into 8. ಸೊ ಈ ತರದೊಂದು ಈಕ್ವೇಶನ್ ನಮಗೆ ಗೊತ್ತಿದೆ. ಇಲ್ಲಿ ನೆಗೆಟಿವ್ ಸೈನ್ ಏನ್ ಹೇಳ್ತಾ ಇದೆ ಅಂದ್ರೆ ಇಷ್ಟು ಎನರ್ಜಿ ನೀವು ಸಪ್ಲೈ ಮಾಡಿದ್ರೆ ಎಲೆಕ್ಟ್ರಾನ್ ನ ಆಟಮ್ ಇಂದ ಹೊರಗಡೆ ತೆಗಿಬಹುದು ಅಂತ ಹೇಳ್ತಾ ಇದೆ. ಅದು ಎಲೆಕ್ಟ್ರಾನ್ ಇಸ್ ಬೌಂಡೆಡ್ ಟು ನ್ಯೂಕ್ಲಿಯಸ್ ಅಂತ ಹೇಳ್ತಾ ಇದೆ. ಈಗ ನಾವು ಇದನ್ನ ಸಿಂಪ್ಲಿಫೈ ಮಾಡಿ ಎಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಮಾಡಿದ್ರೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಈಕ್ವೇಶನ್ ಬರುತ್ತೆ. ಏನದು? En is equal to ಮೈನಸ್ ಝೆಡ್ ಸ್ಕ್ವಾರ್ಡ್ ಡಿವೈಡೆಡ್ ಬೈ ಎನ್ ಸ್ಕ್ವಾರ್ಡ್ ಇಂಟು 13.6 ಎಲೆಕ್ಟ್ರಾನ್ ವೋಲ್ಟ್. ಈ ಈಕ್ವೇಶನ್ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ಎನರ್ಜಿ ಆಫ್ ಎಲೆಕ್ಟ್ರಾನ್ ನ ಕಂಡುಹಿಡಿಯೋದಕ್ಕೆ. ಇಲ್ಲಿ ಹೈಡ್ರೋಜನ್ ಅಂತ ಕೊಟ್ಟಿರೋದ್ರಿಂದ ಝೆಡ್ ಏನು ಅಟಾಮಿಕ್ ನಂಬರ್, ಅದು 1 ಆಗುತ್ತೆ. ಅವ್ರು ಹೇಳ್ತಾ ಇರೋದು ಎನ್ ಏನಂತ ಹೇಳ್ತಾ ಇದ್ದಾರೆ? ಸೆಕೆಂಡ್ ಆರ್ಬಿಟ್ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ 2 ಆಗುತ್ತೆ. ಸೊ ಎನರ್ಜಿ ಏನಾಗುತ್ತೆ ನೋಡೋಣ. ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದಿ ಸೆಕೆಂಡ್ ಆರ್ಬಿಟ್ ಏನಾಯ್ತು? ಮೈನಸ್ 13.6 ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದ್ರೆ 4. ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಆನ್ಸರ್ ಮೈನಸ್ 3.4 ಎಲೆಕ್ಟ್ರಾನ್ ವೋಲ್ಟ್ ಅಂತ ಬಂತು. ಸೊ ಸರಿಯಾದ ಆಯ್ಕೆ ಯಾವುದು? ಆಪ್ಷನ್ ಸಿ. The period of revolution of an electron in the ground state of hydrogen atom is T. The period of revolution of the electron in the first excited state is. ಸೊ ನಮಗೆ ಟೈಮ್ ಬಗ್ಗೆ ಒಂದು ಈಕ್ವೇಶನ್ ಗೊತ್ತಿದೆ. ಏನದು? ಡಿಸ್ಟೆನ್ಸ್ ಮೂವ್ಡ್ ಡಿವೈಡೆಡ್ ಬೈ ಸ್ಪೀಡ್. ಸೊ ಈ ಜನರಲ್ ಈಕ್ವೇಶನ್ ಇಂದ ನಾವು ಇದನ್ನ ಸಾಲ್ವ್ ಮಾಡಬಹುದು. ಇಲ್ಲಿ ಎಲೆಕ್ಟ್ರಾನ್ ಒಂದು ಸುತ್ತ ಬರುತ್ತೆ ಅಂತ ಇಟ್ಕೊಳ್ಳೋಣ. ನ್ಯೂಕ್ಲಿಯಸ್ ಸುತ್ತ ಒಂದು ಸುತ್ತು ಬರುತ್ತೆ. ಸೊ ಈ ಟೈಮ್ ನ ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಈ ಒಂದು ಸುತ್ತು ಬರೋದಕ್ಕೆ ಅದು ಎಷ್ಟು ದೂರ ಕ್ರಮಿಸಿರುತ್ತೆ ಅಂತ ನೋಡಿದ್ರೆ ನಾವು ರೇಡಿಯಸ್ ನ RN ಅಂತ ಇಟ್ಕೊಳ್ಳೋಣ. nth ಆರ್ಬಿಟ್ ಅಲ್ಲಿ ಇದೆ, ಹಾಗಾಗಿ ರೇಡಿಯಸ್ RN ಆಯ್ತು. ಸೊ ಸರ್ಕಂಫರೆನ್ಸ್ ಏನಾಯ್ತು? 2πRN. ಇದು ಡಿಸ್ಟೆನ್ಸ್ ಮೂವ್ಡ್ ಬೈ ದಿ ಎಲೆಕ್ಟ್ರಾನ್ ಇನ್ ಒನ್ ರೊಟೇಷನ್. ಯಾವ ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಯ್ತು? ಅದು ಟ್ರಾವೆಲ್ ಆಗಿರೋ ಸ್ಪೀಡ್ ನ ನಾವು Vn ಅಂತ ಇಟ್ಕೊಳ್ಳೋಣ. ಏನ್ Vn ಅಂದ್ರೆ ಸ್ಪೀಡ್ ಆಫ್ ದಿ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್. ಸೊ ಈಗ ನಮ್ಗೆ RN ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n ಸ್ಕ್ವೇರ್ಡ್ ಅಂತ ಗೊತ್ತಿದೆ. ಮತ್ತೆ ಸ್ಪೀಡ್ ಆಫ್ ದಿ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು n ಅಂತ ಗೊತ್ತಿದೆ. ಇವೆರಡನ್ನೂ ಸೇರಿಸಿ ಹೇಳೋದಾದ್ರೆ ನಾವೇನ್ ಹೇಳ್ಬೋದು? ಟೈಮ್ ಪೀರಿಯಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n³ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಮೊದಲು n ಏನಿತ್ತು? ಗ್ರೌಂಡ್ ಸ್ಟೇಟ್ ಅಲ್ಲಿ ಇತ್ತು. n = 1 ಇತ್ತು. ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂದ್ರೆ ಗ್ರೌಂಡ್ ಸ್ಟೇಟ್ ಗಿಂತ ಒಂದು ಲೆವೆಲ್ ಮೇಲಕ್ಕೆ ಬಂದಿರೋದು, ಅಂದ್ರೆ n = 2 ಆಯ್ತು. ಸೊ n ಡಬಲ್ ಆದ್ರೆ ಟೈಮ್ ಪೀರಿಯಡ್ 8 ಟೈಮ್ಸ್ ಆಗುತ್ತೆ ಅಂತ ಈ ರಿಲೇಷನ್ ಹೇಳ್ತಾ ಇದೆ. ಸೊ ಹಾಗಾಗಿ ಫೈನಲ್ ಆಗಿ T ಡ್ಯಾಶ್ ಟೈಮ್ ಪೀರಿಯಡ್ ಏನಾಗಿರುತ್ತೆ? 8 ಟೈಮ್ಸ್ ಇನಿಷಿಯಲ್ ಟೈಮ್ ಪೀರಿಯಡ್ ಆಗಿರುತ್ತೆ. ಸೊ ಆಪ್ಷನ್ ಡಿ ಸರಿಯಾದ ಆಯ್ಕೆ ಆಗಿದೆ. ದಿ ಎನರ್ಜಿ ಈಕ್ವಿವೆಲೆಂಟ್ ಟು ಎ ಸಬ್ಸ್ಟೆನ್ಸ್ ಆಫ್ ಮಾಸ್ 1 ಗ್ರಾಮ್ ಇಸ್. ಇದನ್ನ ಸಾಲ್ವ್ ಮಾಡೋದಕ್ಕೆ ನಾವು ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್ ನ ಯೂಸ್ ಮಾಡ್ತೀವಿ. ವೆರಿ ಫೇಮಸ್ ರಿಲೇಷನ್ ಇದು. E=mc² ಅಂತ. m ಅಂದ್ರೆ ಮಾಸ್ ಆಫ್ ದಿ ಬಾಡಿ. ಇಲ್ಲ ಅದು 1 ಗ್ರಾಮ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಅದು 10⁻³ kg ಆಯ್ತು. ಸಿ ಅಂದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ಅದ್ರ ವ್ಯಾಲ್ಯೂ ಎಷ್ಟಿದೆ? 3 × 10⁸ ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಸ್ಕ್ವೇರ್ ಮಾಡ್ಬೇಕು ಇದನ್ನ. ನಾವು ಇದನ್ನ ಸಾಲ್ವ್ ಮಾಡಿದ್ರೆ ಆನ್ಸರ್ 9 × 10⁻13
ಜೋಲ್ಸ್ ಬರುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ದಿ ಹಾಫ್ ಲೈಫ್ ಆಫ್ ಟ್ರೈಶಿಯಂ is 12.5 years. What mass of tritium of initial mass 64 mg will remain undecayed after 50 years? ಇಲ್ಲಿ ಹಾಫ್ ಲೈಫ್ ನ ಏನಂತ ಕೊಟ್ಟಿದ್ದಾರೆ, 12.5 years ಅಂತ ಕೊಟ್ಟಿದ್ದಾರೆ. ನಮ್ಗೆ 50 years ಆದ್ಮೇಲೆ ಏನು ಕತೆ ಅಂತ ಹೇಳ್ಬೇಕು. ಸೊ ಹಾಗಿದ್ರೆ 50 years ಆಗ್ಬೇಕು ಅಂದ್ರೆ ಎಷ್ಟು ಹಾಫ್ ಲೈಫ್ ಕಂಪ್ಲೀಟ್ ಆಗಿದೆ? 4 ಹಾಫ್ ಲೈಫ್ ಕಂಪ್ಲೀಟ್ ಆಗಿದೆ. ಅಂದ್ರೆ ಎಷ್ಟು ಅನ್ನೋದು, ಎಷ್ಟು ಹಾಫ್ ಲೈಫ್ ಅನ್ನೋದನ್ನ ನಾವು ಸಿಂಬಲ್ ಎನ್ ಅಂತ ಕೊಡ್ತೀವಿ, ಅದು 4 ಆಗಿದೆ. ಈ ನಂಬರ್ ಆಫ್ ಹಾಫ್ ಲೈಫ್ ಕಂಪ್ಲೀಟೆಡ್ ನಮ್ಗೆ ಬೇಕಾಗುತ್ತೆ ನೆಕ್ಸ್ಟ್ ಫಾರ್ಮುಲಾದಲ್ಲಿ. ನೆಕ್ಸ್ಟ್ ಫಾರ್ಮುಲಾ ನಾನು ಏನ್ ಬರೀತಾ ಇದ್ದೀನಿ, ಮಾಸ್ ಆಫ್ ಟ್ರೈಶಿಯಂ ಲೆಫ್ಟ್ ಡಿವೈಡೆಡ್ ಬೈ ಇನಿಷಿಯಲ್ ಮಾಸ್ ಆಫ್ ಟ್ರೈಶಿಯಂ is equal to 1 divided by 2 to the power n. ಇದು ಜನರಲ್ ಫಾರ್ಮುಲಾ, ಇದು ನೆನಪಲ್ಲಿಡಿ. ಸೊ ಇಲ್ಲಿಗೆ m ಏನಾಯ್ತು, m is equal to m0 divided by 2 power n. ಸೊ ಇದು ಸಬ್ಸ್ಟಿಟ್ಯೂಟ್ ಮಾಡೋಣ. ಇನಿಷಿಯಲ್ ಮಾಸ್ ಎಷ್ಟಿದೆ, 64 ಮಿಲಿಗ್ರಾಮ್ ಇದೆ. ಸೊ 2 ಪವರ್ n ಏನಂತ ಬಂದಿದೆ, 4 ಅಂತ ಬಂದಿದೆ. 2 ಪವರ್ 4 ಅಂದ್ರೆ ಎಷ್ಟಾಯ್ತು, 16 ಆಯ್ತು. ಸೊ 64 ಡಿವೈಡೆಡ್ ಬೈ 16 ಸಾಲ್ವ್ ಮಾಡಿದ್ರೆ ನಮಗೆ 4 ಮಿಲಿಗ್ರಾಮ್ ಅಂತ ಬರುತ್ತೆ. ಸೊ ಆಫ್ಟರ್ 50 ಇಯರ್ಸ್ ಎಷ್ಟು ಉಳ್ಕೊಂಡಿರುತ್ತೆ ಟ್ರೈಶಿಯಂ ಅಂದ್ರೆ 4 ಮಿಲಿಗ್ರಾಮ್. ಆಪ್ಷನ್ ಡಿ ಸರಿಯಾದ ಆಯ್ಕೆ ಆಗಿದೆ. ಇನ್ ಎ CE amplifier, the input AC signal to be amplified is applied across. CE amplifier ಅಂದ್ರೇನು, ಎಮಿಟರ್ should be made common for input and output. ಯೂಶಲ್ ಆಗಿ ನಾವು NPN ಟ್ರಾನ್ಸಿಸ್ಟರ್ ನೇ ತಗೊಳ್ತೀವಿ ಯಾವಾಗ್ಲೂ. ಸೊ NPN ಟ್ರಾನ್ಸಿಸ್ಟರ್ ಅಲ್ಲಿ ಈ ತರ ಸಿಂಬಲ್ ಬರಿತೀವಿ ನಾವು. ಆರೋ ಮಾರ್ಕ್ ಪಾಯಿಂಟಿಂಗ್ ಔಟ್ ಇರ್ತದೆ. ಇದು ಕಲೆಕ್ಟರ್ ಟರ್ಮಿನಲ್, ಇದು ಎಮಿಟರ್ ಟರ್ಮಿನಲ್, ಮತ್ತಿದು ಬೇಸ್ ಟರ್ಮಿನಲ್. ಕಲೆಕ್ಟರ್ ಮತ್ತೆ ಎಮಿಟರ್ ಟರ್ಮಿನಲ್ ನ ಔಟ್ಪುಟ್ ಗೋಸ್ಕರ ಬಳಸ್ಕೊಳ್ತೀವಿ. ಬೇಸ್ ಮತ್ತೆ ಎಮಿಟರ್ ಟರ್ಮಿನಲ್ಸ್ ನ ನಾವು ಇನ್ಪುಟ್ಸ್ ಗೋಸ್ಕರ ಬಳಸ್ಕೊಳ್ತೀವಿ. ಯಾವ ಸಿಗ್ನಲ್ ನ ಆಂಪ್ಲಿಫೈ ಮಾಡಬೇಕೋ ಆ ಸಿಗ್ನಲ್ ನ ನಾವು ಬೇಸ್ ಮತ್ತೆ ಎಮಿಟರ್ ಜಂಕ್ಷನ್ ಅಕ್ರಾಸ್ ಅಪ್ಲೈ ಮಾಡ್ತೀವಿ. ಔಟ್ಪುಟ್ ಏನ್ ಬರುತ್ತೆ ಅದು ನಮಗೆ ಕಲೆಕ್ಟರ್ ಮತ್ತು ಎಮಿಟರ್ ಟರ್ಮಿನಲ್ಸ್ ಅಕ್ರಾಸ್ ನಮಗೆ ಸಿಗುತ್ತೆ. ಬಟ್ ಆಂಪ್ಲಿಫೈಯರ್ ಆಗಿ ವರ್ಕ್ ಆಗಬೇಕು ಅಂದ್ರೆ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಕಂಡೀಷನ್ ಇದೆ. ಟ್ರಾನ್ಸಿಸ್ಟರ್ಸ್ ಆಂಪ್ಲಿಫೈಯರ್ ಆಗಿ ವರ್ಕ್ ಆಗಬೇಕು ಅಂದ್ರೆ ಬಯಾಸಿಂಗ್ ಕಂಡೀಷನ್ಸ್ ಇದೆ. ಏನದು, ಎಮಿಟರ್ ಬೇಸ್ ಜಂಕ್ಷನ್ ಅದು ಫಾರ್ವರ್ಡ್ ಬಯಾಸ್ ಆಗಿರಬೇಕು. ಕಲೆಕ್ಟರ್ ಬೇಸ್ ಜಂಕ್ಷನ್ ಏನಿದೆ ಅದು ರಿವರ್ಸ್ ಬಯಾಸ್ ಆಗಿರ್ಬೇಕು. ಈ ನಾಲೆಡ್ಜ್ ಇಂದ ನಾವು ಉತ್ತರ ಹೇಳೋದಾದ್ರೆ ಅವ್ರೇನ್ ಕೇಳ್ತಾ ಇದಾರೆ, ಇನ್ಪುಟ್ ಸಿಗ್ನಲ್ ನಾವು ಎಲ್ಲಿ ಅಪ್ಲೈ ಮಾಡ್ತೀವಿ ಅಂತ. ಎಲ್ಲಿ ಅಪ್ಲೈ ಮಾಡ್ತೀವಿ, ಎಮಿಟರ್ ಬೇಸ್ ಜಂಕ್ಷನ್ ಅಪ್ಲೈ ಮಾಡ್ತೀವಿ, ಅದು ಫಾರ್ವರ್ಡ್ ಬಯಾಸ್ ಆಗಿದೆ. ಸೊ ಆಪ್ಷನ್ ಎ ಸರಿಯಾದ ಆಯ್ಕೆ ಆಗಿದೆ. ಇಫ್ a equals 1 and b equals 0, then in terms of Boolean algebra a plus b bar equals. ಇಲ್ಲಿ ಕೊಟ್ಟಿದ್ದಾರೆ ಅವರೇ ಏನಂತ, a equals 1 ಅಂತ ಮತ್ತೆ b equals 0 ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಕಾಂಪ್ಲಿಮೆಂಟ್ ಆಫ್ b ಏನಾಗುತ್ತೆ, ಅದು ಕಾಂಪ್ಲಿಮೆಂಟ್ ಆಫ್ 0 ಆಯ್ತು. ಕಾಂಪ್ಲಿಮೆಂಟ್ ಆಫ್ 0 ಅಂದ್ರೇನು 1. ಸೊ ಇಲ್ಲಿ ಕೊಟ್ಟಿರೋ ಎಕ್ಸ್ಪ್ರೆಷನ್ ಏನು, a ಪ್ಲಸ್ ಬಿ ಬಾರ್. ಸೊ a ಅಂದ್ರೆ ಏನು ಅಂತ ಗೊತ್ತಾಗಿದೆ 1, ಬಿ ಬಾರ್ ಅಂದ್ರೆ ಏನಂತ ಗೊತ್ತಾಗಿದೆ 1. ಸೊ 1 ಪ್ಲಸ್ 1 ಬೂಲಿಯನ್ ಆಲ್ಜಿಬ್ರಾ ಪ್ರಕಾರ ಆನ್ಸರ್ ಏನಾಗುತ್ತೆ 1. ಇಲ್ಲಿ ಆಪ್ಷನ್ ಎ ನ ಬಿ ಅಂತ ಕೊಟ್ಟಿದ್ದಾರೆ, ಬಟ್ ಬಿ 0 ಆಗಿದೆ. ಆಪ್ಷನ್ ಬಿ ನಲ್ಲಿ ನಮಗೆ ಬಿ ಬಾರ್ ಅಂತ ಇದೆ, ಬಿ ಬಾರ್ ಎಷ್ಟು 1 ಅಂತ ಗೊತ್ತಾಗಿದೆ. ಆಪ್ಷನ್ ಸಿ ನಲ್ಲಿ ಎ ಅಂತ ಕೊಟ್ಟಿದ್ದಾರೆ, ಎ ಈಸ್ ಈಕ್ವಲ್ ಟು 1 ಅಂತ ಗೊತ್ತಿದೆ. ಆಪ್ಷನ್ ಡಿ ನಲ್ಲಿ ಎ ಬಾರ್ ಅಂತ ಕೊಟ್ಟಿದ್ದಾರೆ, ಕಾಂಪ್ಲಿಮೆಂಟ್ ಆಫ್ 1 ಏನಾಗುತ್ತೆ 0. ಸೊ ಇಲ್ಲಿ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಎರಡೂ ಆಪ್ಷನ್ಸ್ ಕರೆಕ್ಟ್ ಆಗಿದೆ. ಸೊ ಇವೆರಡು ರೈಟ್ ಚಾಯ್ಸ್ ಆಯ್ತು. The density of an electron hole pair in a pure germanium is 3 into 10 to the power 16 per meter cube at room temperature. On doping with aluminium, the hole density increases to 4.5 into 10 to the power 22 per meter cube. Now the electron density in doped germanium will be.
ಸೊ ಇಲ್ಲಿ ಪ್ಯೂರ್ ಜರ್ಮೇನಿಯಂ ಅಂದ್ರೆ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಆಗಿದ್ದಾಗ ಜರ್ಮೇನಿಯಂ ಅಲ್ಲಿ ಕಾನ್ಸಂಟ್ರೇಷನ್ ಏನಿದೆ ಹೋಲ್ ಮತ್ತೆ ಎಲೆಕ್ಟ್ರಾನ್ ಇದು ಕಾನ್ಸಂಟ್ರೇಷನ್ ಏನಿದೆ ಎರಡು ಸೇಮ್ ಇರುತ್ತೆ, ಅದನ್ನು ಇಂಟ್ರೆನ್ಸಿಕ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಎಷ್ಟು ಅಂತ ಕೊಟ್ಟಿದ್ದಾರೆ? 3 × 10⁻16 per ಮೀಟರ್ ಕ್ಯೂಬ್. ಈಗ ಈ ಪ್ಯೂರ್ ಜರ್ಮೇನಿಯಂಗೆ ಅಲ್ಯೂಮಿನಿಯಂ ಇಂದ ಡೋಪ್ ಮಾಡ್ತಾ ಇದ್ದಾರೆ. ಅಲ್ಯೂಮಿನಿಯಂ ಏನಿದೆ ಅದು ಟ್ರೈವೆಲೆಂಟ್ ಇಂಪ್ಯೂರಿಟಿ. ಸೊ ಟ್ರೈವೆಲೆಂಟ್ ಇಂಪ್ಯೂರಿಟಿ ಆಗಿರೋದ್ರಿಂದ ಹೋಲ್ ಡೆನ್ಸಿಟಿ ಇನ್ಕ್ರೀಸ್ ಆಗಬೇಕು, ಅದನ್ನ ಅವ್ರು ಕೊಟ್ಟಿದ್ದಾರೆ. ಸೊ ಹೋಲ್ ಡೆನ್ಸಿಟಿ ಇನ್ ಡೋಪ್ಡ್ ಜರ್ಮೇನಿಯಂ ಎಷ್ಟು ಅಂತ ಕೊಟ್ಟಿದ್ದಾರೆ? 4.5 × 10⁻22 per ಮೀಟರ್ ಕ್ಯೂಬ್. ಇಲ್ಲೊಂದು ಕಾನ್ಸೆಪ್ಟ್ ನೀವು ತಿಳ್ಕೊಳ್ಬೇಕು, ಹೋಲ್ ಡೆನ್ಸಿಟಿ ಜಾಸ್ತಿ ಆದಾಗ ಎಲೆಕ್ಟ್ರಾನ್ ಡೆನ್ಸಿಟಿ ಅಷ್ಟೇ ಇರುತ್ತೆ ಅಂತ ಭಾವಿಸ್ಬಿಡಿ. ಯಾಕೆಂದ್ರೆ ಬಹಳಷ್ಟು ಹೋಲ್ಸ್ ಅವೈಲೇಬಲ್ ಇರೋದ್ರಿಂದ ಕೆಲವಷ್ಟು ಹೋಲ್ಸ್ ಎಲೆಕ್ಟ್ರಾನ್ ಜೊತೆ ಸೇರಿ ರೀಕಾಂಬಿನೇಷನ್ ಆಗುತ್ತೆ, ಹಾಗಾಗಿ ಕೆಲವು ಎಲೆಕ್ಟ್ರಾನ್ಸ್ ಕಡಿಮೆ ಆಗುತ್ತೆ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಗಬೇಕು? ಕಡಿಮೆ ಆಗಬೇಕು. ಇದನ್ನ ರಿಲೇಟ್ ಮಾಡುವ ಒಂದು ರಫ್ ಎಸ್ಟಿಮೇಷನ್ ಒಂದಿದೆ. ಏನದು ಅಂದ್ರೆ ಇಂಟ್ರೆನ್ಸಿಕ್ ಕಾನ್ಸಂಟ್ರೇಷನ್ ಸ್ಕ್ವಯರ್ಡ್ ಇಸ್ ಈಕ್ವಲ್ ಟು ಹೋಲ್ ಕಾನ್ಸಂಟ್ರೇಷನ್ ಇನ್ ದಿ ಡೋಪ್ಡ್ ಸೆಮಿಕಂಡಕ್ಟರ್ ಇಂಟು ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಇನ್ ದಿ ಡೋಪ್ಡ್ ಸೆಮಿಕಂಡಕ್ಟರ್. ಸೊ ಇದನ್ನ ನಾವು ಯೂಸ್ ಮಾಡೋದಾದ್ರೆ ಎನ್ ಗೆ ಏನ್ ಫಾರ್ಮುಲಾ ಬರುತ್ತೆ? Ni² ಡಿವೈಡೆಡ್ ಬೈ NH. ಸೊ Ni ಅಂತ ಏನಂತ ಕೊಟ್ಟಿದ್ದಾರೆ? 3 × 3 × 10⁻16 × 10⁻16 ಆಯ್ತು ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ. ಸೊ NH ಏನಂತ ಇದೆ? 4.5. ಸೊ 4.5 × 10⁻22 ಅಂತ ಆಯ್ತು. ಇದನ್ನ ಹೇಗೆ ಸಾಲ್ವ್ ಮಾಡ್ಬೋದು ನೋಡಿ. ಇದನ್ನ 45 ಅಂತ ಅನ್ಕೊಳ್ತೀನಿ. ಸೊ 45 ಅಂದ್ರೆ 3 1s 315 ಟೈಮ್ಸ್ 45 ಅಂದ್ರೆ ಇಲ್ಲಿ 45 ಇದೆ ಅಂದ್ರೆ ಇಲ್ಲಿ 10⁻21 ಆಗಿದೆ. ಸೊ ಇನ್ನೊಂದ್ಸತಿ 3 1s 3 5s. ಸೊ ಅಲ್ಲಿಗೆ ಎಷ್ಟಾಯ್ತು? 1/5 ಅಂದ್ರೆ 0.2 ಆಯ್ತು. ಇದು 21 ಮೇಲೆ ಹೋದ್ರೆ ಮೇಲ್ಗಡೆ 32 ಇದೆ, 32 - 21 ಎಷ್ಟು ಬಂತು? ಇಂಟು 10⁻11 ಬಂತು. ಸೊ ಅಂದ್ರೆ 2 × 10⁻10 ಅಂತ ಗೊತ್ತಾಯ್ತು. ಆಪ್ಷನ್ ಬಿ is the right choice. The DC common emitter current gain of a NPN transistor is 50. The potential difference applied across the collector and emitter of a transistor used in CE configuration is VCE equals 2 volt. If the collector resistance RC equals 4 kilo ohm, the base current IB and the collector current ICR. ಇಲ್ಲಿ ಕಲೆಕ್ಟರ್ ಕರೆಂಟ್ ಬಹಳ ಸುಲಭವಾಗಿ ನಮಗೆ ಸಿಕ್ಬಿಡುತ್ತೆ. ಅದರ ಫಾರ್ಮುಲಾ ಏನು? ಔಟ್ಪುಟ್ ವೋಲ್ಟೇಜ್ ಡಿವೈಡೆಡ್ ಬೈ ಔಟ್ಪುಟ್ ರೆಸಿಸ್ಟೆನ್ಸ್. ಔಟ್ಪುಟ್ ವೋಲ್ಟೇಜ್ ಏನಾಗಿರುತ್ತೆ? VCE. ಔಟ್ಪುಟ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ? RC. ಸೊ ಡೈರೆಕ್ಟ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. 2 volts ಡಿವೈಡೆಡ್ ಬೈ 4 ಕಿಲೋ ಓಮ್. ಕಿಲೋ ಅಂದ್ರೆ 10⁻3. ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ 0.5 ಮಿಲಿ ಆಂಪಿಯರ್ಸ್ ಅಂತ ಗೊತ್ತಾಯ್ತು. ಈಗ IC ಅಂದ್ರೆ ಕಲೆಕ್ಟರ್ ಕರೆಂಟ್, IB ಅಂದ್ರೆ ಬೇಸ್ ಕರೆಂಟ್, ಮತ್ತೆ ಬೀಟಾ ಅಂದ್ರೆ ಕರೆಂಟ್ ಗೈನ್ ಇನ್ CE ಮೋಡ್. ಕರೆಂಟ್ ಗೈನ್ ಇನ್ CE ಮೋಡ್. ಇವು ಮೂರರ ಮಧ್ಯೆ ಒಂದು ರಿಲೇಷನ್ ಇದೆ. ಕರೆಂಟ್ ಗೈನ್ ಇನ್ CE ಮೋಡ್ ಅಂತ ಬೀಟಾ ಅಂದ್ರೆ ಏನದು? ಬೀಟಾ ಇಸ್ ಈಕ್ವಲ್ ಟು ಔಟ್ಪುಟ್ ಕರೆಂಟ್ ಡಿವೈಡೆಡ್ ಬೈ ಇನ್ಪುಟ್ ಕರೆಂಟ್. ಹಾಗಿದ್ರೆ ಇನ್ಪುಟ್ ಕರೆಂಟ್ ಎಷ್ಟಾಯ್ತು? IB ಈಕ್ವಲ್ಸ್ IC ಡಿವೈಡೆಡ್ ಬೈ ಬೀಟಾ. IC ಈಗಾಗಲೇ ಕಂಡುಹಿಡಿದಿದ್ವಿ 0.5 × 10⁻³ ಬೀಟಾನ 50 ಅಂತ ಕೊಟ್ಟಿದ್ದಾರೆ. ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ 10 ಮೈಕ್ರೋ ಆಂಪಿಯರ್ ಅಂತ ಆನ್ಸರ್ ಗೊತ್ತಾಗುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಆಯ್ಕೆ ಆಗಿದೆ. The radius of the earth is 6400 km. If the height of an antenna is 500 meter, then its range is. Antenna range ಗೆ ಫಾರ್ಮುಲಾ ಏನಿದೆ? √2 × radius of earth × height of antenna. ಸಬ್ಸ್ಟಿಟ್ಯೂಟ್ ಮಾಡೋಣ. √2 × 6400 ಕಿಲೋಮೀಟರ್ ಅಂತ ಇದೆ. ಅದನ್ನೇನಂತ ಬರಿಬಹುದು? 64 × 10⁵ ಮೀಟರ್ಸ್ ಅಂತ ಬರಿಬಹುದು. 500 ಮೀಟರ್ ಅಂತ ಇದೆ.
ಅದನ್ನೇನಂತ ಬರಿಬೋದು 5 ಇಂಟು 10 ಟು ದಿ ಪವರ್ 2 ಅಂತ ಬರಿಬೋದು. ಇದನ್ನ ಮುಂದೆ ಸಿಂಪ್ಲಿಫೈ ಮಾಡ್ತಾ ಬಂದ್ರೆ ಏನಾಗುತ್ತೆ ನಂಗೆ 5 ಇಂಟು 2 10 ಅಂತ ಆಯ್ತು. ಸೊ 64 ಇಂಟು 10 ಪವರ್ 5 ಇಂಟು 10 ಪವರ್ 2 ಮತ್ತೆ ಇನ್ನೊಂದು 2 ಇದೆ. ಸೊ ಅಲ್ಲಿಗೆ ಎಷ್ಟಾಯ್ತು 10 ಪವರ್ 8 ಆಯ್ತು. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ 8 ಇಂಟು 10 ಪವರ್ 4 ಮೀಟರ್ಸ್ ಅಂತ ಬಂತು. ಇನ್ನೊಂದು ಅರ್ಥದಲ್ಲಿ 80 ಕಿಲೋಮೀಟರ್. ಸೊ ರೇಂಜ್ 80 ಕಿಲೋಮೀಟರ್ ಆಯ್ತು. ಆಪ್ಷನ್ ಸಿ ಸರಿಯಾದ ಆಯ್ಕೆ ಆಗಿದೆ. A space station is at a height equal to the radius of the earth. If v is the escape velocity on the surface of the earth, the same on the space station is dash times ve. So ಒಂದು ಬಾಡಿ ಅರ್ತ್ ಸರ್ಫೇಸ್ ಮೇಲೆ ಇದೆ ಅಂತ ಅನ್ಕೊಳ್ಳೋಣ. ಆ ಬಾಡಿ ಅರ್ತ್ ಇಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ರೆ ಫಿಸಿಕ್ಸ್ ಪ್ರಕಾರ ನಾವೇನ್ ಮಾಡಬೇಕು, ಸೆಂಟರ್ ಆಫ್ ದಿ ಬಾಡಿ ಟು ಸೆಂಟರ್ ಆಫ್ ಅರ್ತ್ ಗೆ ಡಿಸ್ಟೆನ್ಸ್ ನ ಹೇಳ್ಬೇಕು. ಬಾಡಿ ಸೈಜ್ ತುಂಬಾ ಚಿಕ್ಕದಿರೋದ್ರಿಂದ ಕಂಪೇರ್ ಟು ಅರ್ತ್ ಸೈಜ್ ನಾವು ಡಿಸ್ಟೆನ್ಸ್ ನ ಆರ್ ಅಂತ ತಗೊಳ್ತೀವಿ. ಈಗಿದ್ರ ಎಸ್ಕೇಪ್ ಸ್ಪೀಡ್ ಗೆ ನಾವು ಏನ್ ಎಕ್ಸ್ಪ್ರೆಷನ್ ಬರೀತೀವಿ, ವಿ ಇಸ್ ಈಕ್ವಲ್ ಟು ರೂಟ್ ಆಫ್ 2 ಟೈಮ್ಸ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಇಂಟು ಮಾಸ್ ಆಫ್ ಅರ್ತ್, ಮಾಸ್ ಆಫ್ ದಿ ಬಾಡಿ ಅಲ್ಲದು ಮಾಸ್ ಆಫ್ ದಿ ಅರ್ತ್, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಆಫ್ ದಿ ಬಾಡಿ ಫ್ರಮ್ ದಿ ಅರ್ತ್. ನೋಡಿ ಆರ್ ಅಂದ್ರೆ ರೇಡಿಯಸ್ ಅಂತ ಭಾವಿಸ್ಬಿಡಿ, ಅದು ಡಿಸ್ಟೆನ್ಸ್ ಆಫ್ ದಿ ಬಾಡಿ ಫ್ರಮ್ ದಿ ಅರ್ತ್. ಫಿಸಿಕ್ಸ್ ಅಲ್ಲಿ ಡಿಸ್ಟೆನ್ಸ್ ನ ಹೇಗೆ ಮೆಷರ್ ಮಾಡ್ತೀವಿ, ಫ್ರಮ್ ಸೆಂಟರ್ ಆಫ್ ಒನ್ ಬಾಡಿ ಟು ಸೆಂಟರ್ ಆಫ್ ಅನದರ್ ಬಾಡಿ, ಸೆಂಟರ್ ಆಫ್ ಮಾಸ್ ಅನ್ನ ನಾವು ತಗೊಳ್ತೀವಿ. ಸೊ ಈಗ ಸ್ಪೇಸ್ ಸ್ಟೇಷನ್ ಏನಿದೆ ಅದು ಅರ್ತ್ ಸರ್ಫೇಸ್ಗಿಂತ ಆರ್ ಡಿಸ್ಟೆನ್ಸ್ ದೂರದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸ್ಪೇಸ್ ಸ್ಟೇಷನ್ ಏನಿದೆ ಅದರ ಡಿಸ್ಟೆನ್ಸ್ ಫ್ರಮ್ ಅರ್ತ್ ಏನಾಯ್ತು, ಆರ್ ಪ್ಲಸ್ ಆರ್ 2r ಆಯ್ತು. ಸೊ ಹಾಗಾಗಿ ಈ ಕೇಸಲ್ಲಿ ಎಸ್ಕೇಪ್ ಸ್ಪೀಡ್ ಏನಾಗುತ್ತೆ, ವಿ ಡ್ಯಾಶ್ ಅಂತ ಇಟ್ಕೊಳ್ಳೋಣ. ವಿ ಡ್ಯಾಶ್ ಇಸ್ ಈಕ್ವಲ್ ಟು ರೂಟ್ ಆಫ್ 2 ಟೈಮ್ಸ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಇಂಟು ಮಾಸ್ ಆಫ್ ಅರ್ತ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಆಫ್ ದಿ ಬಾಡಿ ಫ್ರಮ್ ದಿ ಅರ್ತ್. ಡಿಸ್ಟೆನ್ಸ್ ಆಫ್ ದಿ ಬಾಡಿ ಫ್ರಮ್ ದಿ ಅರ್ತ್ ಅಂದ್ರೆ ಎಷ್ಟಾಯ್ತು, 2r. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಂಗೆ ಈ ತರ ಸಿಗುತ್ತೆ, ರೂಟ್ ಆಫ್ gm ಡಿವೈಡೆಡ್ ಬೈ ಆರ್. ಈಗ ವಿ ಡ್ಯಾಶ್ ನ ವಿ ಇಂದ ಡಿವೈಡ್ ಮಾಡ್ಬಿಡೋಣ. ಸೊ ನಮ್ಗೆ ಏನ್ ಸಿಗ್ತಾ ಇದೆ, ವಿ ಡ್ಯಾಶ್ ಗೆ ರೂಟ್ ಆಫ್ gm ಬೈ ಆರ್ ಅಂತ ಇದೆ ನ್ಯೂಮರೇಟರ್ ಅಲ್ಲಿ. ಡಿನಾಮಿನೇಟರ್ ಅಲ್ಲಿ ರೂಟ್ ಆಫ್ 2 ಟೈಮ್ಸ್ gm ಬೈ ಆರ್ ಅಂತ ಇದೆ. ಸೊ gm ಕ್ಯಾನ್ಸಲ್ ಆಗಿದೆ, ಆರ್ ಕ್ಯಾನ್ಸಲ್ ಆಗಿದೆ, ಉಳ್ಕೊಂಡಿರೋದೇನು ರೂಟ್ ಆಫ್ 1 ಅಂದ್ರೆ 1 ಡಿವೈಡೆಡ್ ಬೈ ರೂಟ್ ಆಫ್ 2. ಸೊ ಹಾಗಿದ್ರೆ ಎಸ್ಕೇಪ್ ವೆಲಾಸಿಟಿ, ಹೊಸ ಎಸ್ಕೇಪ್ ವೆಲಾಸಿಟಿ ಏನಿದೆ ಅದು ಹಳೆ ಎಸ್ಕೇಪ್ ವೆಲಾಸಿಟಿಗೆ ಡಿವೈಡೆಡ್ ಬೈ ರೂಟ್ 2 ಹಾಕಿದ್ರೆ ಸಿಗುತ್ತೆ. ಆಪ್ಷನ್ ಸಿ ಸರಿಯಾದ ಆಯ್ಕೆ ಆಗಿದೆ. A particle shows distance time curve as shown in the figure. The maximum instantaneous velocity of the particle is around the point. ಕೊಟ್ಟಿರೋ ಡಯಾಗ್ರಾಮ್ ನ ಮತ್ತೊಂದ್ಸತಿ ದೊಡ್ಡದಾಗಿ ಬರ್ಕೊಳ್ಳೋಣ. ಸೊ ಅವ್ರು ಕೊಟ್ಟಿರೋದು ಡಿಸ್ಟೆನ್ಸ್ ಅಲಾಂಗ್ y ಆಕ್ಸಿಸ್ ಇದೆ, ಟೈಮ್ ಅಲಾಂಗ್ x ಆಕ್ಸಿಸ್ ಇದೆ. ಸೊ ನಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿದೆ, ಸ್ಲೋಪ್ ಆಫ್ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಕಂಡಿಡಿದ್ರೆ ನಮಗೆ ಬರ್ತಕ್ಕಂಥ ಫಿಸಿಕಲ್ ಕ್ವಾಂಟಿಟಿ ವೆಲಾಸಿಟಿ ಆಗಿರುತ್ತೆ. ನೀವು ಸ್ಲೋಪ್ ಯಾವ್ದಾದ್ರು ಪರ್ಟಿಕ್ಯುಲರ್ ಪಾಯಿಂಟ್ ಕಂಡಿಡಿದ್ರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಅದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆಗಿರುತ್ತೆ. ಸೊ ನೀವು ಸ್ಲೋಪ್ ಹೇಗೆ ಕಂಡುಹಿಡಿಬಹುದು, ಒನ್ ಮೆಥಡ್ ಏನಿದೆ, ಟ್ಯಾಂಜೆಂಟ್ ಡ್ರಾ ಮಾಡೋದು ಆ ಪಾಯಿಂಟ್ ಹತ್ರ. ಈಗ ಎಸ್ ಹತ್ರ ವೆಲಾಸಿಟಿ ಬೇಕು ಅಂದ್ರೆ ಏನ್ ಮಾಡಬೇಕು, ಸಿಂಪ್ಲಿ ಯು ಡ್ರಾ ಎ ಟ್ಯಾಂಜೆಂಟ್ ಫಾರ್ ಎಸ್. ಸೊ ಇಲ್ಲಿ ಆಲ್ಮೋಸ್ಟ್ 0 ಇದೆ ಸ್ಲೋಪ್, ಹಾಗಾಗಿ ವೆಲಾಸಿಟಿ ಕೂಡ 0 ಆಯ್ತು. ಸೊ ಆರ್ ಹತ್ರ ನಿಮ್ಗೆ ವೆಲಾಸಿಟಿ ಬೇಕು ಅಂದ್ರೆ ಆರ್ ಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಸೊ ಟ್ಯಾಂಜೆಂಟ್ ಈ ತರ ಬಂತು. ಓಕೆ, ಸೊ ಕ್ಯೂ ಹತ್ರ ನಿಮ್ಗೆ ವೆಲಾಸಿಟಿ ಬೇಕು ಅಂದ್ರೆ ಕ್ಯೂ ಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿ. ಪಿ ಗೆ
ವೆಲಾಸಿಟಿ ಬೇಕು, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ ಅದರ ಹತ್ರ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿ. ಇಲ್ಲಿ ವ್ಯಾಲ್ಯೂಸ್ ಸರಿಯಾಗಿ ಕೊಟ್ಟಿಲ್ಲದೆ ಇರೋದ್ರಿಂದ ಬರಿಗಣ್ಣಲ್ಲಿ ನಮ್ಗೆ ಪಿ ನಲ್ಲಿ ವೆಲಾಸಿಟಿ ಜಾಸ್ತಿ ಇದೆಯೋ ಆರ್ ಅಲ್ಲಿ ವೆಲಾಸಿಟಿ ಜಾಸ್ತಿ ಇದೆಯೋ ಅಂತ ಹೇಳೋದಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ವರ್ಷದ ಕೀ ಆನ್ಸರ್ಸ್ ಅಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬೋತ್ ಆಪ್ಷನ್ ಎ ಮತ್ತು ಸಿ ನ ಕನ್ಸಿಡರ್ ಮಾಡಿದ್ದಾರೆ. ಅಂದ್ರೆ ಸ್ಟೂಡೆಂಟ್ಸ್ ಎಗ್ ಮಾರ್ಕ್ ಮಾಡಿದ್ರು ಮಾರ್ಕ್ ಕೊಟ್ಟಿದ್ದಾರೆ, ಸಿಗ್ ಮಾರ್ಕ್ ಮಾಡಿದ್ರು ಮಾರ್ಕ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಎ ಮತ್ತು ಸಿ ಎರಡೂ ಸರಿಯಾದ ಆಯ್ಕೆ ಆಗಿದೆ. Which of the following graphs correctly represents the variation of G on the earth? ಸೊ ಇಲ್ಲಿ ಕೊಟ್ಟಿರೋ ಪ್ರಶ್ನೆ ಏನಿದೆ, ಅರ್ತ್ ಸೆಂಟರ್ ಇಂದ ದೂರ ದೂರ ಹೋದಂಗೆಲ್ಲ ನಮ್ಗೆ ಜಿ ಹೇಗೆ ವೇರಿ ಆಗುತ್ತೆ ಅಂತ ಹೇಳ್ಬೇಕು ನಾವಿಲ್ಲಿ. ಸೊ ಸೆಂಟರ್ ಅಲ್ಲಿ ಇದ್ದಾಗ ಪಾಯಿಂಟ್ ಜಿ ವ್ಯಾಲ್ಯೂ ಏನು, ಹಾಗೆ ಅದರಿಂದ ದೂರ 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 ಹೋದಂಗೆಲ್ಲ ಜಿ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ಗ್ರಾಫ್ ಮುಖಾಂತರ ತೋರಿಸ್ಕೊಡ್ಬೇಕು. ಸೊ ನಮ್ಗೆ ಸೆಂಟರ್ ಇಂದ ಸರ್ಫೇಸ್ ಆಫ್ ಅರ್ತ್ ತನಕ ಏನಿದೆ ಪಾಯಿಂಟ್ಸ್, ಅದು ಇನ್ಸೈಡ್ ದಿ ಅರ್ತ್. ಇಲ್ಲಿ ಈಕ್ವೇಶನ್ ಏನ್ ಬರುತ್ತೆ, ಜಿ ಡಿ ಇಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ ಡಿ ಡಿವೈಡೆಡ್ ಬೈ ಆರ್. ಡಿ ಅನ್ನೋದೇನು ಡೆಪ್ತ್ ಆಗುತ್ತೆ. ಸೊ ಅಂದ್ರೆ ಸರ್ಫೇಸ್ ಇಂದ ಒಳಮುಖವಾಗಿ ಎಷ್ಟು ದೂರ ಇದೆ ಅಂತ. ಸೊ ಇದೇನಾಯ್ತು ನಮ್ಗೆ, ಇದನ್ನ ಸೆಂಟರ್ ಅಲ್ಲಿದ್ದಾಗ ಡೆಪ್ತ್ ಏನಾಗಿರುತ್ತೆ, ಆರ್ ಇರುತ್ತೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಸೆಂಟರ್ ಅಲ್ಲಿ ಜಿ ವ್ಯಾಲ್ಯೂ ಅಟ್ ದಿ ಸೆಂಟರ್ ಏನಾಯ್ತು, 0 ಆಯ್ತು. ಆಮೇಲೆ ಸೆಂಟರ್ ಇಂದ ದೂರ ದೂರ ಬಂದಂಗೆಲ್ಲ ಡಿ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಡಿ ಇಸ್ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಟುವರ್ಡ್ಸ್ ದಿ ಪಾಯಿಂಟ್. ಓಕೆ, ಸೊ ಇನ್ವರ್ಡ್ಸ್ ಮೆಷರ್ ಮಾಡ್ತೀವಿ ನಾವು. ಸೊ ಇದು ಡೆಪ್ತ್. ಸೊ ಡೆಪ್ತ್ ಕಡಿಮೆ ಆಗ್ತಾ ಬಂತು. ನಾವು ಸೆಂಟರ್ ಇಂದ ಮೇಲ್ಮೇಲಕ್ಕೆ ಬಂದಂಗೆಲ್ಲ, ಅರ್ತಿನ ಸರ್ಫೇಸ್ ಕಡೆಗೆ ಬಂದಂಗೆಲ್ಲ ಡೆಪ್ತ್ ಕಡಿಮೆ ಆಯ್ತು. ಸೊ ಹಾಗಾಗಿ 1 ಮೈನಸ್ ಡಿ ಬೈ ಆರ್ ಕಡಿಮೆ ಆಗ್ತಾ ಬಂತು. ಹಾಗಾಗಿ ಏನಾಯ್ತು, ಜಿ ಲೀನಿಯರ್ ಆಗಿ ಇನ್ಕ್ರೀಸ್ ಆಯ್ತು. ಅಂದ್ರೆ ನಾನು ಅದನ್ನ ಗ್ರಾಫ್ ಅಲ್ಲಿ ತೋರಿಸೋದಾದ್ರೆ ಹೇಗೆ ತೋರಿಸ್ಬೇಕು, ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದಿ ಸೆಂಟರ್ ಆಫ್ ದಿ ಅರ್ತ್ ಅದನ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಂಡಿದೀವಿ, ಜಿ ನ ವೈ ಆಕ್ಸಿಸ್ ಅಲ್ಲಿ ತಗೊಂಡಿದೀವಿ. ಇಲ್ಲಿ ತನಕ ಸರ್ಫೇಸ್ ಇದೆ ಅಂತ ಇಟ್ಕೊಳ್ಳಿ, ಇದು ಸೆಂಟರ್ ಆಫ್ ದಿ ಅರ್ತ್. ಸೊ ದೂರ ದೂರ ಜಾಸ್ತಿ ಆಗಿ ಸರ್ಫೇಸ್ ಬಂದಿದೆ. ಸೊ ಹೇಗೆ ತೋರಿಸ್ಬೇಕು ಗ್ರಾಫ್ ಅಲ್ಲಿ, ನಾನು ಲೀನಿಯರ್ ಆಗಿ ಇನ್ಕ್ರೀಸ್ ಆಗಿದೆ. ಸೊ ಲೀನಿಯರ್ ಆಗಿ ಇನ್ಕ್ರೀಸ್ ಆಗಿರೋ ಗ್ರಾಫ್ ಇದ್ರೆ ಓಕೆ. ಸೊ ಇದು ಟಿಲ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಸರ್ಫೇಸ್ ಇಂದ ಮೇಲ್ಮೇಲೆ ಹೋದ್ರೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಫಾರ್ಮುಲಾ ಏನಿದೆ, ಜಿ ಎಚ್ ಇಸ್ ಈಕ್ವಲ್ ಟು ಜಿ ಇಂಟು ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್. ಸೊ ಈ ಫಾರ್ಮುಲಾ ಏನ್ ಹೇಳುತ್ತೆ, ಮೇಲೆ ಸರ್ಫೇಸ್ ಇಂದ ಮೇಲೆ ಹೋಗ್ತಾ ನಮ್ಗೆ ಜಿ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಹೆಂಗ್ ಕಡಿಮೆ ಆಗ್ತಾ ಬರುತ್ತೆ ಅಂತ ಈ ಫಾರ್ಮುಲಾ ಹೇಳ್ತಾ ಇದೆ. ಇದಕ್ಕೆ ನಾವು ಗ್ರಾಫ್ ರೆಪ್ರೆಸೆಂಟ್ ಮಾಡಿದ್ರೆ ಅದು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಬರುತ್ತೆ ಈ ತರ. ಸೊ ಈ ತರದ ಗ್ರಾಫ್ ನಮ್ಗೆ ಆಪ್ಷನ್ ಬಿ ನಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಆಯ್ಕೆ ಆಗಿದೆ. A cup of tea cools from 65.5 degrees Celsius to 62.5 degrees Celsius in 1 minute in a room at 22.5 degrees Celsius. How long will it take to cool from 46.5 degrees Celsius to 40.5 degrees Celsius in the same room? ಇದು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಮೇಲೆ ಬೇಸ್ ಆಗಿರ್ತಕ್ಕಂತಹ ಕ್ವಶನ್. ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರೆಯೋದಾದ್ರೆ ಡಿಕ್ರೀಸ್ ಇನ್ ಟೆಂಪರೇಚರ್ divided by time taken for the decrease in temperature is equal to K into average temperature. Average temperature ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, θ1 plus θ2 divided by 2 minus room temperature. ಸೊ ಫಸ್ಟ್ ಕೇಸಿಗೆ ಇದನ್ನ ಅಪ್ಲೈ ಮಾಡೋದಾದ್ರೆ ಏನಂತ ಬರುತ್ತೆ ನಮಗೆ ನೋಡಿ, 65.5 ಮೈನಸ್ 62.5. ಸೊ ಡಿಫರೆನ್ಸ್ ಏನಿದೆ, 3 ಡಿಗ್ರಿ ಸೆಲ್ಸಿಯಸ್ ಇದೆ. 3 ಡಿವೈಡೆಡ್ ಬೈ ಟೈಮ್ ಎಷ್ಟು ಕೊಟ್ಟಿದ್ದಾರೆ, 1 ಮಿನಿಟ್ ಇಸ್ ಈಕ್ವಲ್ ಟು ಕೆ. ಥೀಟಾ ಅವರೇಜ್ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ,
65.5 ಪ್ಲಸ್ 62.5 ಅಂದ್ರೆ 128 ಆಯ್ತು. 128/2 ಅಂದ್ರೆ 64 ಮೈನಸ್ 22.5 ಆಯ್ತು. ಅಂದ್ರೆ ಏನು 3 is equal to k into 64 minus 22.5 ಅಂದ್ರೆ 0.5. ಸೊ ಇದು 41.5 ಬಂದಿದೆ. ಇದು ಈಕ್ವೇಶನ್ ನಂಬರ್ 1 ಅಂತ ಇಟ್ಕೊಳ್ಳೋಣ. ಸೊ ಎರಡನೇ ಕೇಸಿಗೆ ನಾನು ಅಪ್ಲೈ ಮಾಡೋದಾದ್ರೆ ಏನ್ ಬರುತ್ತೆ ನೋಡ್ಕೊಳ್ಳಿ. 46.5 ಮೈನಸ್ 40.5 ಡಿವೈಡೆಡ್ ಬೈ ಟೈಮ್ ನಾವು ಕಂಡುಹಿಡಿಬೇಕಾಗಿದೆ. ಎಷ್ಟು ಟೈಮಲ್ಲಿ ಆಗುತ್ತೆ ಅಂದ್ರೆ ಟಿ ಇಸ್ ಈಕ್ವಲ್ ಟು ಕೆ ಇಂಟು ಅವರೇಜ್ ಟೆಂಪರೇಚರ್ ಎಷ್ಟು ನೋಡೋಣ. ಇಲ್ಲಿ 46.5 ಪ್ಲಸ್ 40.5 ಅಂದ್ರೆ 87 ಆಯ್ತು. 87/2 ಅಂದ್ರೆ 43.5 ಮೈನಸ್ ರೂಮ್ ಟೆಂಪರೇಚರ್ ಎಷ್ಟಿದೆ 22.5. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಂಗೆ ಎಷ್ಟು ಬರುತ್ತೆ 6/T is equal to k into ಇದೆಷ್ಟು ಬರುತ್ತೆ 0.0121 ಬರ್ತಾ ಇದೆ, ರೈಟ್. ಸೊ ಈಗ ಈಕ್ವೇಶನ್ 1 ಡಿವೈಡೆಡ್ ಬೈ ಈಕ್ವೇಶನ್ 2 ಮಾಡೋಣ. ಈಕ್ವೇಶನ್ 1 ಡಿವೈಡೆಡ್ ಬೈ ಈಕ್ವೇಶನ್ 2 ಏನ್ ಬರುತ್ತೆ ನೋಡಿ. 3 ಡಿವೈಡೆಡ್ ಬೈ 6 ಡಿವೈಡೆಡ್ ಬೈ ಟಿ. ಹಾಗಾಗಿ ಏನಾಯ್ತಿದ್ದು 3t ಡಿವೈಡೆಡ್ ಬೈ 6. ಸೊ 3 1s 3 2s. LHS ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. RHS ಏನ್ ಬರುತ್ತೆ ನೋಡಿ. k ಬೈ k ಕ್ಯಾನ್ಸಲ್ ಆಯ್ತು. ಸೊ ಏನ್ ಬಂದಿದೆ ಅದು 41.5 ಡಿವೈಡೆಡ್ ಬೈ 21, ರೈಟ್. ಸೊ ಇಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ t is equal to ಇದೆಷ್ಟಾಗುತ್ತೆ 38. ಸೊ 83 ಡಿವೈಡೆಡ್ ಬೈ 21 ಅಂತ ಬರ್ತಾ ಇದೆ. ಆಲ್ಮೋಸ್ಟ್ 4 ಟೈಮ್ಸ್ ಇದೆ, ಹೌದಾ. ಸೊ ಹಾಗಾಗಿ 4 minutes ಇಸ್ ದಿ ಆನ್ಸರ್. ಆಪ್ಷನ್ ಎ ರೈಟ್ ಚಾಯ್ಸ್ ಆಗಿದೆ. ದಿ ಡೈಮೆನ್ಷನ್ಸ್ ಆಫ್ ದಿ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂಡ್ ಪರ್ಮಿಯಬಿಲಿಟಿ ಆರ್. ಸೊ ಮೊದಲು ಫ್ಲಕ್ಸ್ ಗೆ ಯಾವ್ದಾದ್ರು ಒಂದು ಫಾರ್ಮುಲಾ ಬರೀಬೇಕಾಗುತ್ತೆ. ನಾನಿಲ್ಲಿ ಅದರ ಡೆಫಿನೇಷನ್ ಯೂಸ್ ಮಾಡ್ತಾ ಇದ್ದೀನಿ. ಏನದು ಡೆಫಿನೇಷನ್ BA cos θ. ಸೊ ಅದೇ ತರ ನಮ್ಗೆ ಮ್ಯೂ ಇರ್ತಕ್ಕಂಥ ಯಾವ್ದಾದ್ರು ಒಂದು ಫಾರ್ಮುಲಾ ಬೇಕಾಗುತ್ತೆ. ನಾನಿಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಎ ಸೋಲನಾಯ್ಡ್ ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಅದರ ಪ್ರಕಾರ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಮ್ಯೂ NI. ಇದನ್ನ ಮ್ಯೂಗೆ ಚೇಂಜ್ ಮಾಡಿ ಬರಿತಾ ಇದ್ದೀನಿ. ಮ್ಯೂ ಅನ್ನೋದು ಏನಾಯ್ತು ಅಲ್ಲಿಗೆ B ಡಿವೈಡೆಡ್ ಬೈ NI. ಈಗ ಅವ್ರು ಕೇಳ್ತಾ ಇರೋ ಡೈಮೆನ್ಷನ್ಸ್ ಯಾವ್ದ್ರದ್ದಾಗಿದೆ ಫ್ಲಕ್ಸ್ ಡಿವೈಡೆಡ್ ಬೈ ಪರ್ಮಿಯಬಿಲಿಟಿ. ಸೊ ಅದಕ್ಕೆ ಏನ್ ಫಾರ್ಮುಲಾ ಸಿಗುತ್ತೆ ಮೊದಲು ನೋಡೋಣ. BA cos θ ಡಿವೈಡೆಡ್ ಬೈ B ಇಂಟು NI ಆಯಿತು. ಸೊ B ಕ್ಯಾನ್ಸಲ್ ಆಗಿದೆ. ಸೊ ಡೈಮೆನ್ಷನ್ಸ್ ಏನ್ ಬರುತ್ತೆ ನೋಡೋಣ. ಇದ್ರ ಯೂನಿಟ್ಸ್ ಏನ್ ಬರುತ್ತೆ ನೋಡ್ಕೊಂಡ್ಬಿಡೋಣ ಮೊದಲು. A ಅಂದ್ರೇನು ಮೀಟರ್ ಸ್ಕ್ವೇರ್. ಕಾಸ್ ಥೀಟಾಗೆ ಯಾವುದೇ ರೀತಿ ಡೈಮೆನ್ಷನ್ ಇಲ್ಲ. ಸೊ n ಅನ್ನೋದೇನು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್, ಹಾಗಾಗಿ ಅದು ಮೀಟರ್ ಇನ್ವರ್ಸ್ ಯೂನಿಟ್ ಇದೆ. I ಅಂದ್ರೆ ಏನು ಅದು ಕರೆಂಟ್ ಆಂಪಿಯರ್ ಅದ್ರ ಯೂನಿಟ್ ಆಗಿದೆ. ಸೊ ಡೈಮೆನ್ಷನ್ಸ್ ಏನಾಯ್ತು ಅಲ್ಲಿಗೆ. ಸೊ ಅಥವಾ ಯೂನಿಟ್ ಮೊದಲು ತಿಳ್ಕೊಳ್ಳೋಣ. ಯೂನಿಟ್ ಏನಾಗಿದೆ ಮೀಟರ್ ಟು ದಿ ಪವರ್ 1 ಆಂಪಿಯರ್ ಟು ದಿ ಪವರ್ 1. ಸೊ ಡೈಮೆನ್ಷನ್ ಅಲ್ಲಿ ಹೇಳೋದಾದ್ರೆ L ಪವರ್ 1 A ಪವರ್ 1. ಈ ತರ ಡೈಮೆನ್ಷನ್ ನಮ್ಗೆ ಆಪ್ಷನ್ ಎ ನಲ್ಲಿದೆ. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಚಾಯ್ಸ್. A mass m on the surface of the earth is shifted to a target equal to the radius of the earth. If r is radius and capital M is the mass of the earth, then work done in this process is. So ಮೊದಲು ಬಾಡಿ ಅರ್ತ್ ಸರ್ಫೇಸ್ ಮೇಲಿದೆ. ಸೊ ಅವಾಗ ಅದರ ಪೊಟೆನ್ಷಿಯಲ್ ಎನರ್ಜಿನ ನಾವು ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ತಗೊಳ್ಳೋಣ. ಅದಕ್ಕೆ ಏನ್ ಫಾರ್ಮುಲಾ ಬರೀತೀವಿ ನಾವು UI is equal to minus GMM divided by R. ಇಲ್ಲಿ R ಅನ್ನೋದನ್ನ ರೇಡಿಯಸ್ ಆಫ್ ದಿ ಅರ್ತ್ ಅಂತ ಭಾವಿಸಬಾರ್ದು ನಾವು. ಅದು ಡಿಸ್ಟೆನ್ಸ್ ಆಫ್ ದಿ ಬಾಡಿ ಫ್ರಮ್ ದಿ ಸೆಂಟರ್ ಆಫ್ ದಿ ಅರ್ತ್. ಆ ರೀತಿ ತಗೊಂಡಿರೋ ಕಾನ್ಸೆಪ್ಟ್ ಅದು. ಸೊ ಇದೇ ಬಾಡಿನ ನಾವು ಸರ್ಫೇಸ್ ಇಂದ ಮೇಲಕ್ಕೆ ತಗೊಂಡೋದ್ರೆ ಇಲ್ಲಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಸರ್ಫೇಸ್ ಇಂದ 6 ಡಿಸ್ಟೆನ್ಸ್ ಮೇಲಕ್ಕೆ ತಗೊಂಡೋಗಿದೀವಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗುತ್ತೆ.
ಸೊ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಏನಾಯ್ತು ಮೈನಸ್ ಜಿ ಎಂ ಎಂ ಡಿವೈಡೆಡ್ ಬೈ ದಿ ಡಿಸ್ಟೆನ್ಸ್ ಆಫ್ ದಿ ಬಾಡಿ ಫ್ರಮ್ ದಿ ಸೆಂಟರ್ ಆಫ್ ದಿ ಅರ್ತ್. ಸೆಂಟರ್ ಆಫ್ ದಿ ಅರ್ತ್ ಇಂದ ಎಷ್ಟು ದೂರದಲ್ಲಿದೆ ಅದು ಇವಾಗ 2r. ಸೊ ವರ್ಕ್ ಡನ್ ಗೆ ಏನ್ ಫಾರ್ಮುಲಾ, ನಾವ್ ಎಷ್ಟು ವರ್ಕ್ ಮಾಡಬೇಕಾಗುತ್ತೆ, ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೋ ಅಷ್ಟು ವರ್ಕ್ ಮಾಡಬೇಕಾಗುತ್ತೆ, ಅಂದ್ರೆ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಇದು ಯು ಎಫ್ ಮೈನಸ್ ಯು ಐ ಆಯ್ತು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಆನ್ಸರು ಜಿ ಎಂ ಎಂ ಡಿವೈಡೆಡ್ ಬೈ 2r ಅಂತ ಬರುತ್ತೆ. ಸೊ ಇದು ಯಾವುದೇ ಆಪ್ಷನ್ಸ್ ಅಲ್ಲಿ ಕೊಟ್ಟಿಲ್ಲ, ಈ ಫಾರ್ಮೆಟ್ ಅಲ್ಲಿ ಇಲ್ಲ, ಆನ್ಸರ್ ಚೇಂಜ್ ಮಾಡ್ಬೇಕು ನಾವು. ಸೊ ನಮ್ಗೆ ಸ್ಮಾಲ್ ಜಿ ಬರಬೇಕು, ಸ್ಮಾಲ್ ಜಿ ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆ ಫಾರ್ಮ್ಯಾಟಿಗೆ ಬರಬೇಕು ಅಂದ್ರೆ ನಮ್ಗೆ ಯಾವ ರೀತಿ ಇರಬೇಕು, ಸ್ಮಾಲ್ ಜಿ ಏನ್ ಗೊತ್ತಿದೆ, ಜಿ ಎಂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ಡ್. ಸೊ ಜಿ ಎಂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ಡ್ ಬರಬೇಕು ಅಂದ್ರೆ ಮಲ್ಟಿಪ್ಲೈ ಬೈ ಆರ್ ಡಿವೈಡೆಡ್ ಬೈ ಆರ್ ಮಾಡಬೇಕು. ಸೊ ಅಲ್ಲಿ ನಾನು ಏನ್ ಬರ್ಕೊಳ್ತೀನಿ ನೋಡಿ, 1/2 ಇಂಟು ಎಂ ಬರ್ಕೊಂಡೆ. ಓಕೆ, ಇನ್ನು ಉಳಿದಿರೋದು ಜಿ ಎಂ ಬೈ ಆರ್. ಸೊ ಏನ್ ಮಾಡ್ತಾ ಇದ್ದೀನಿ ನಾನು, ಆರ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡೆ. ಸೊ ಹಾಗಾಗಿ ಉಳಿದಿದ್ದೇನು, ಜಿ ಎಂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಈ ತರ ನಾನು ಬರ್ಕೊಂಡಿದ್ದೀನಿ. ಸೊ ಇದನ್ನ ನಾವೇನಂತ ಬರಿಬೋದು, ಎಂ ಆರ್ ಜಿ ಎಂ ಬೈ ಆರ್ ಸ್ಕ್ವೇರ್ಡ್ ಏನಿದೆ ಅದು ಸ್ಮಾಲ್ ಜಿ ಆಯ್ತು, ಡಿವೈಡೆಡ್ ಬೈ 2. ಈ ಆಪ್ಷನ್ ಎಲ್ಲಿದೆ, ಈ ತರದ ಆನ್ಸರ್ ನಮ್ಗೆ ಆಪ್ಷನ್ ಎ ನಲ್ಲಿದೆ. ಆಪ್ಷನ್ ಎ ಸರಿಯಾದ ಆಯ್ಕೆ ಆಯ್ತು.